ಎಷ್ಟು ಬುದ್ಧಿವಂತರು ಅನ್ನೋದಕ್ಕಿಂತ ಅವತ್ತಿನ ಸಾಮ್ರಾಟನ್ನ ನಾವು ನೋಡಿಲ್ಲ. ಇವತ್ತಿನ ಸಾಮ್ರಾಟ ನಾನು 7-8 ತಿಂಗಳಿಂದ ಬೇಜಾರಾಗಿದ್ದಾಗ ಯಾವ್ಯಾವ ರೀತಿ ಯಾರ್ಯಾರು ಮದ್ದು ಕೊಡಬೇಕು ಅಂತ ಯೋಚನೆ ಮಾಡಿ ನನ್ನನ್ನು ಇವತ್ತು ವಾಪಸ್ ಕರ್ಕೊಬರೋ ಕೆಲಸ ಮಾಡಿದ್ದಾರೆ. ಒಂದು ಸತ್ಯ, ಭಗವಂತ ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಭಗವಂತ ನಮ್ಗೆ ಸಿಗೋದಿಲ್ಲ. ಭಗವಂತ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದಾನೆ ಅನ್ನೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಕೇವಲ ಇದಕ್ಕೆ ಸೀಮಿತ ಇಲ್ಲ, ಇಡೀ ರಾಷ್ಟ್ರದ ಜನ ಕೂಡ ಸೀಮಿತವಾಗಿದ್ದಾರೆ. ಕೆಲವು ವಿಚಾರಗಳನ್ನ ಭಾರಿ ಚೆನ್ನಾಗಿ ಹೇಳಿದ್ರು ತೇಜಸ್ವಿ ಸೂರ್ಯ ಅವರು. ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡ್ಲಿ. ಅನಂತ್ ಕುಮಾರ್ ಅವ್ರು ಯಾವ ರೀತಿ 6 ಸಾರಿ ಆದ್ರೂ ನೀನು 9 ಸಾರಿ ಆಗೋ ನಮ್ದೇನ್ ತಗೊಳ್ಳಿಲ್ಲ. ಆದ್ರೆ ಒಂದು ಸತ್ಯ, ನಾವೆಲ್ಲ ಹೃದಯದಿಂದ ಮಾತನಾಡ್ತಕ್ಕಂಥವ್ನು ಈ ಸೋಮಣ್ಣ. ಅಶೋಕ್ ಅವರ ಕಾರ್ಯವೈಖರಿಯಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ. ಇದನ್ನು ಮಾಡ್ತಕ್ಕಂಥದ್ರಲ್ಲಿ ಇವತ್ತು ರವೀಂದ್ರ ಅವರಿಂದ ಹಿಡಿದು ಅರುಣ್ ಸೋಮಣ್ಣನಿಂದ ಹಿಡಿದು ನಮ್ಮ ಕಾರ್ಪೊರೇಟರ್ಗಳು, ಎಲ್ಲ ಮಾಜಿ ನಗರ ಪಾಲಿಕಾ ಸದಸ್ಯರುಗಳು, ಮೋಹನ್ ಕುಮಾರ್, ದಾಸೇಗೌಡರು, ಶ್ರೀಧರ, ಮತ್ತೆ ನಮ್ಮ ರಮೇಶನಿಂದ ಹಿಡಿದು ವೇಣುವಿನ ಎಲ್ಲ ನೂರಾರು ಜನ ತಾವೆಲ್ಲ ದುಡ್ದಿದ್ದೀರಿ. ಯಾರ ಹೆಸರು ಹೇಳಿಲ್ಲ ಅಂತ ಬೇಸರಿಕೆ ಮಾಡ್ಕೋಬೇಡ್ರಿ. ರಾಮ ಎಲ್ಲರಿಗೂ ರಾಮನೇ. ಇವಾಗ ಮತ್ತೊಬ್ಬ ರಾಮನ ಇತಿಹಾಸವನ್ನ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಾಗಿ ಇಷ್ಟೊಂದು ಗಟ್ಟಿಯಾಗಿ ಸಿಗ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಇವತ್ತಿಂದ ಇನ್ನೂ ಗಟ್ಟಿ ಆಗ್ತಾರೆ. ಇನ್ನೂ ವ್ಯವಸ್ಥಿತವಾಗಿ ಈ ಸರ್ಕಾರದ ನ್ಯೂನತೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಅದಕ್ಕೆ ಶ್ರೀರಾಮಚಂದ್ರನ ಆಶೀರ್ವಾದ, ಮಾತೆ ಸಾಯಿ ಸೀತೆಯ ಆಶೀರ್ವಾದ, ಮತ್ತೆ ಹನುಮಂತನ ಭವ್ಯವಾದ ಆಶೀರ್ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.